ಅರು, ಏನಿದು ಮನೆನಾ ಅಥವಾ ಛತ್ರನ? ಏನಿದು ಮನೆ ತುಂಬ ಜನ, ಅದು ಹೀಗೆ? ಅಮ್ಮ, ಅದು ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ಇದ್ದಕ್ಕಿದ್ದಂಗೆ ಇಷ್ಟೊಂದು ಜನ ಹೇಗೆ ಬಂದರು? ಇರಿ, ಕೇಳೋಣ ಏನಾಗಿದೆ ಅಂತ. ಅಂದಂಗೆ ಭಾವ, ನೀವು ಇಲ್ಲಿಗೆ ಬಂದಿರೋ ವಿಚಾರ ಏನು ಅಂತ ಹೇಳಿ. ಹೇಳ್ತೀನಪ್ಪ ಬಾಮದ, ಹೇಳ್ತೀನಿ. ನಾನಂತೂ ಇಲ್ಲಿ ಸುಮ್ಮನೆ ಕೆಲಸ ಇಲ್ದೆಲ್ಲ ಏನೂ ಬಂದಿಲ್ಲ, ಕೆಲಸ ಇದ್ದದಕ್ಕೆ ಬಂದಿರೋದು. ಅದು ಏನಂದ್ರೆ, ಇಲ್ಲಿ ಕಾಣ್ತದಲ್ಲ ಹುಡುಗ, ಈ ಹುಡುಗ ಮತ್ತು ನನ್ನ ಮಗಳು ಇಬ್ರು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಹಾಗಾಗಿ ಇಬ್ರಿಗೂ ಮದುವೆ ಮಾಡಬೇಕು ಅಂತ ನಿಮಗೆ ಕೇಳಕ್ಕೆ ಬಂದಿದ್ದೀನಿ. ಕೇಳಕ್ಕಂದ್ರೆ ನನಗೆ ಅದ್ರಲ್ಲಿ ಒಪ್ಪಿಗೆ ಇದೆ, ನಿಮ್ಗೆಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ನೋಡೋರು, ನನಗಿಲ್ಲಿ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅವಳು ನನ್ನ ಮಗಳು. ನಾನು ಯಾರನ್ನ ನೋಡಿಸಿ ಮದುವೆ ಮಾಡ್ಕೊತಾಳೋ ಅವ್ರನ್ನೇ ಮಾಡ್ಕೋಬೇಕು. ಅದನ್ನೇ ಬಿಟ್ಬಿಟ್ಟು ಹಾದಿಲಿ ಬಿದ್ದಿರೋ ಹೋಗೋದೆಲ್ಲ ಕಟ್ಟಕ್ಕಾಗಲ್ಲ. ನಾಳೆಗೆ ಸ್ವಲ್ಪ ಬಿಗಿ ಹಿಡ್ದು ಮಾತಾಡು. ಅವನಿಗೆ ಮರ್ಯಾದೆ ಇಲ್ವಾ? ಹಾದಿ ಬಿದ್ದಿಲ್ಲಿ ಹೋಗೋದು ಅಂತ ಹೇಳ್ತಿದ್ದಿಲ್ಲ. ನೋಡಿ, ನನಗೆ ಯಾರ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ. ನೀವಿನ್ನ ಹೋಗ್ಬೋದು. ಅಯ್ಯೋ, ಇದೊಳ್ಳೆ ಆಯ್ತಲ್ಲ. ಅವ್ರನ್ನ ಹೋಗೋಣಕ್ಕೆ ನೀವ್ಯಾರು? ಅಲ್ಲ, ಇಷ್ಟಕ್ಕೂ ಅಂಕಲ್ ಯಾಕೆ ಅರುಣ್ನ ಬಾಮೈದ ಅಂತಾರೆ, ಮತ್ತು ಅರುಣ್ ಯಾಕೆ ಅವ್ರನ್ನ ಬಾವ ಅಂತಾರೆ? ಆಂಟಿ, ಮೋಸ್ಟ್ಲಿ ನಿಮ್ಗೆ ಅಂಕಲು ಪರಿಚಯ ಇದ್ದಾರಾ? ಹಾಂ, ಇಲ್ಲಪ್ಪ, ನನಗೆ ಪರಿಚಯ ಆಗ್ತಾರೆ. ಅವ್ರು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಹಾಗಾದರೆ ಗ್ರೀಷ್ಮನ ಮಗಳು ಅಂದ್ರಲ್ಲ, ಒಂದು ವೇಳೆ ಅವ್ರು ನಿಮ್ಮ ಲವರ? ಹೇಗೆ ಎಕ್ಸ್? ಅರುಣ್, ಅವ್ರು ಸ್ವಲ್ಪ ಬಾಂಬಿಸ್ಬಿಡ ಕೇಳು. ನೋಡು, ಹಿಂಗೆ ಬಾಯಿ ಬಂದಂಗೆ ಮಾತಾಡ್ತಾಳೆ. ಲವರ್ ಅಂತೆ, ಲವರು. ನಂಗೆ ನಾಚಿಕೆ ಆಗಲ್ವಾ ನಿಮಗೆ ಹಂಗೆ ಹೇಳೋದಕ್ಕೆ? ಅವಳು ನನ್ನ ಗಂಡ. ಇದ್ದಾಳಪ್ಪ ವಾಸೆ. ನನ್ಗೆ ಅವ್ರ ಪರಿಚಯನೇ ಇಲ್ಲ ಅಂದ್ರಿ, ಹೀಗೆ ನೋಡಿದ್ರೆ ನನ್ನ ಗಂಡ ಅಂತ ಇದ್ದೀರಲ್ಲ, ಏನು ಸಮಾಚಾರ? ನೋಡು ಕುಸ್ಮಾ, ನಿಂಗೆ ಅದೆಲ್ಲ ಏನು ಬೇಕಾಗಿಲ್ಲ. ನಿನ್ನ ಕೆಲಸ ಎಷ್ಟು ನೋಡ್ಕೊ. ಇಷ್ಟಕ್ಕೂ ನಿಂಗೆ ಏನು ಕೆಲಸ? ಹೋಗು. ಅಯ್ಯೋ ಭಗವಂತ, ನನಗೇನು ಕೆಲಸ ಇಲ್ವಾ? ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ. ಗ್ರೀಷ್ಮಿಗೆ ಮದುವೆ ಏನು ಮಾಡಬೇಕು, ಒಡವೆ ತೊಗೊಬೇಕು, ಬಟ್ಟೆ ತೊಗೊಬೇಕು, ಛತ್ರ ಬುಕ್ ಮಾಡಬೇಕು, ಹೀಗೆ ತುಂಬ ಕೆಲಸ ಇದೆಪ್ಪ ನನಗೆ. ನೋಡ್ದೇನಮ್ಮ, ನೋಡ್ದಾ ಅವಳು ಹೆಂಗೆ ಬಾಯಿಗೆ ಮನೆ ಮಾತಾಡ್ತಾಳೆ? ಗ್ರೀಷ್ಮಿಗೆ ಮದುವೆ ಮಾಡೋಕ್ಕೆ ಇವಳು ಯಾರು? ಅವ್ರ ತಾಯಿ ನಾನಿಲ್ವಾ? ನನಗೆ ಗೊತ್ತಿರೋ ಹೆಂಗೆ ಮದುವೆ ಮಾಡಬೇಕು ಅಂತ. ಇತ್ತೀಚೆಗಂತೂ ಈ ಮೈನಲ್ಲಿ ಏನಾಗ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನನ್ನ ಮಾತನ್ನ ಯಾರು ತಾನೇ ಕೇಳ್ತೀರಾ? ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ತಾ ಇದ್ದೀರಾ. ಏನು ಬೇಕೋ ಮಾಡ್ಕೊಳ್ಳಿ, ನನ್ನನ್ನಂತೂ ಇದಕ್ಕೆ ಯಾವುದಕ್ಕೂ ಎಳಿಬೇಡಿ. ನೋಡು ಅರುಣ್, ನೀನು ಹೆಂಡತಿ ನೀನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಆಗಲ್ವಾ? ಆ ಪ್ರಶ್ನೆ ಮೊದಲು ನನ್ನನ್ನು ಕೇಳೆ. ನನ್ನ ಕೈಲೇ ಆಗಲಿಲ್ಲ, ಇನ್ನು ಪಾಪ ಅವನು ಚಿಕ್ಕೋನು, ಅವನ ಕೈಲಿ ಏನಾಗುತ್ತೆ? ಇದು ಅಂಕಲ್ ಪಕ್ಕಾ ಮಾತು. ನೋಡ್ರಿ, ನಿಮ್ಗೆ ಏನು ಬೇಕಾಗಿದೆ? ಅಲ್ಲ, ನೀವು ಇಷ್ಟು ವರ್ಷ ಅಲ್ಲದೆ ಇವಾಗ ಏನಕ್ಕೆ ಬಂದಿದ್ದೀರಾ? ಇಷ್ಟು ವರ್ಷ ಬರಬೇಕಾಗಿದ್ದೇನು ಪ್ರಸಂಗ ಬಂದಿರಲಿಲ್ಲ, ಹಾಗಾಗಿ ಬಂದಿಲ್ಲ. ಈಗ ಬರಬೇಕು ಅಂತ ಅನಿಸ್ತು, ಬಂದೆ. ಅಂಥದ್ದು ಏನಾಯ್ತು ಇವಾಗ? ಅದೇನಪ್ಪ ಅಂದರೆ, ನೋಡು, ನನ್ನ ಮಗಳಿಗೆ ಅವಳು ಯಾರು ಇಷ್ಟಪಡ್ತಾಳೋ ಅವ್ರಿಗೆ ಕೊಟ್ಟು ಮದುವೆ ಮಾಡು. ಇಲ್ಲ ಅಂದರೆ ಆ ಕೆಲಸನ ನಾನೇ ಮಾಡಬೇಕಾಗುತ್ತೆ. ನಿಮಗೆ ತಲೆ ಬುದ್ಧಿ ಇದೆಯಾ ಇಲ್ಲ? ಅಲ್ಲ, ಆ ಹುಡುಗನಿಗೆ ಏನಿದೆ ಅಂತ ಕೊಡಲಿ? ಹಾಂ, ಅವನ ಬಗ್ಗೆ ನೀವು ವಿಚಾರಿಸಿದ್ದೀರಾ? ಒಂದು ಮನೆ ಇಲ್ಲ, ಕೆಲಸ ಇಲ್ಲ, ಆಸ್ತಿ ಪಾಸ್ತಿ ಏನೂ ಇಲ್ಲ ಅಂಥವನಿಗೆ ನನ್ನ ಮಗಳನ್ನ ನಾನು ಹೇಗೆ ಕೊಟ್ಟು ಮದುವೆ ಮಾಡಲಿ ಹೇಳಿ? ಓ, ಹಂಗಂದ್ರೆ ನಿಂಗೆ ಬೇಕಾಗಿರೋದು ಆಸ್ತಿ ಪಾಸ್ತಿ, ವಿದ್ಯಾ, ಕೆಲಸ ಅಷ್ಟೇ ಅಲ್ವಾ? ಹೌದು, ಒಂದು ಹೆಣ್ಣಿಗೆ ಇಷ್ಟೇ ಬೇಕಾಗಿರೋದು. ಇಷ್ಟೆಲ್ಲ ಇದ್ರೆ ಒಂದು ಹೆಣ್ಣು ಆರಾಮಾಗಿ ನಿಮ್ಮದೇ ಜೀವನ ಮಾಡ್ತಾಳೆ, ಗೊತ್ತಾಯ್ತಾ? ಹಾಗಾದ್ರೆ ಈ ಆಸ್ತಿ ಪಾಸ್ತಿ ನೀನು ಹೇಳ್ತಿಲ್ಲ, ಕೆಲಸ ಎಲ್ಲನೂ ನನಗಿತ್ತಲ್ಲ, ಹಾಗಾದ್ರೆ ನೀನ್ಯಾಕೆ ನನ್ನ ಜೊತೆ ಬಾಳಲಿಲ್ಲ? ನೋಡಿ, ಇವಾಗ ಅದೆಲ್ಲ ಮಾತು ಯಾಕೆ? ನಮ್ಮ ವಿಚಾರ ಮುಗ್ದೋಗಿದೆ, ಅದೆಲ್ಲ ಯಾವತ್ತೂ ಆಗೋಗಿದೆ. ಅದು ಮಾತಾಡಿ ಇವಾಗ ಏನೂ ಪ್ರಯೋಜನ ಇಲ್ಲ. ನಾವು ಇವಾಗ ನನ್ನ ಮಗಳ ಬಗ್ಗೆ ಮಾತಾಡಿ, ಅದು ಸಾಕು. ಅದು ಹೇಗಾಗುತ್ತೆ ಆಂಟಿ? ನೀವೇ ಎಲ್ಲಾದರೂ ಕೇಳ್ತೀರಪ್ಪ. ನಿಮ್ಗೆ ಅದು ಬೇಕು ಇದು ಬೇಕಂದ್ರೆ ಹೆಂಗಾಗುತ್ತೆ? ಅರುಣ್, ನಿನ್ನ ಹೆಂಡತಿಗೆ ಬಾಳ ಮುಚ್ಕೊಂಡು ಇದಕ್ಕೆ ಕೇಳ್ತೀಯ ಇಲ್ವೋ? ಆಂಟಿ, ನನ್ನ ಬಾಳ ಮುಚ್ಕೊಂಡ್ರೆ ಹೇಗೆ ಮಾತಾಡೋದು ಹೇಳಿ? ಇವಳನ್ನ ಏನು ಮಾಡಲಿ? ನೋಡು, ಇವಾಗ ಮಾತಾಡೋದಕ್ಕೆ ಏನೂ ಇರಲಿಲ್ಲ. ಅವರಿಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ, ಹಾಗಾಗಿ ಅವ್ರನ್ನ ನಿಮ್ಮದೇ ಬಿಟ್ಬಿಡು. ಒಂದು ವೇಳೆ ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು. ನನ್ನ ಮಗಳನ್ನ ಅಳಿನ ನಾನು ಕರ್ಕೊಂಡು ನಮ್ಮ ಇಟ್ಕೊತೀನಿ. ನನಗೇನು ಭಾರ ಆಗಲ್ಲ ಅವರು. ಸಾಧ್ಯ ಇಲ್ಲ. ನೀವೇನೇ ಮಾಡಿದ್ರು ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಅಂದರೆ ಮಾಡಲ್ಲ. ಇದು ಶತಸಿದ್ಧ.
ಅಂಕಲ್ ನೀವು ಡೈಲಾಗ್ ಹೇಳಿ, ಇಲ್ಲಾಂದ್ರೆ ಆಂಟಿಗೆ ಜಾಸ್ತಿ ಡೈಲಾಗ್ ಆಗ್ಬಿಡುತ್ತೆ. ಕುಸುಮ ಏನು ಮಾತಾಡ್ತಿದ್ಯಾ? ಅರ್ಥ ಆಗ್ತಾ ಇಲ್ಲ. ಕೈ ತೆಗೆದು ಮಾತಾಡು. ಅಯ್ಯೋ ದೇವ್ರೆ, ನಿಮ್ಮ ಮನೆ ಎಲ್ಲರೂ ಹೀಗೇನಾ? ಹಂಗಿರ್ಬೇಕು ಹಿಂಗಿರ್ಬೇಕು, ಹಂಗಿದ್ರೆ ಹಿಂಗಿರ್ಬೇಕಂತಾರೆ, ಹಿಂಗಿದ್ರೆ ಹಂಗಿರ್ಬೇಕಂತಾರೆ. ನಿಮ್ಮ ಅಕ್ಕೌಂಟ್ ಬಾಯಿ ಮುಚ್ಕೊಂತಾರೆ, ನೀನು ನೋಡ್ರೆ ಬಾಯ್ ಬಿಟ್ಟು ಮಾತಾಡು ಅಂತ್ಯ. ಅಂಕಲ್ ನೀವೇನು ಯೋಚನೆ ಮಾಡಬೇಡಿ, ನೀವೇನೇ ಕೆಲಸ ಮಾಡಿದ್ರು ನನ್ನ ಫುಲ್ ಸಪೋರ್ಟ್ ನಿಮಗಿದೆ, ಓಕೆನಾ? ಹಾಗೆ ಆಗ್ಲಿಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಇಲ್ಲ ಅಂತ ಹೇಳಬೇಡ. ನಮ್ಮಿಬ್ಬರ ಮದುವೆಗೂ ಒಪ್ಪಿಗೆ ಕೊಡು ಅಮ್ಮ. ಆಂಟಿ ನೀವೇನು ಯೋಚನೆ ಮಾಡಬೇಡಿ, ನಂಗೊಂದು ಕೆಲಸನೂ ಸಿಗುತ್ತೆ, ಖಂಡಿತ ಸಿಕ್ಕೇ ಸಿಗುತ್ತೆ. ನಾನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ. ಏನು, ನಾನು ನಿಂಗೆ ಎಷ್ಟು ಬುದ್ಧಿ ಹೇಳಿದೆ, ಎಷ್ಟು ಥರ ಎಲ್ಲ ಹೇಳೋ ಪ್ರಯತ್ನ ಪಟ್ಟೆ, ಆದರೂ ನೀನು ಅದನ್ನೆಲ್ಲದನ್ನು ದಿಟ್ಟಿಸಿ ಬಂದು ನನ್ನ ಮಗಳನ್ನ ಮದುವೆ ಆಗಬೇಕಂತ ರೆಡಿಯಾಗಿದೆಯಾ? ನಿಂಗೆ ಎಷ್ಟು ಧೈರ್ಯ ಇರಬೇಕು ಹಾಂ? ಅಮ್ಮ ನಿನ್ಗೇನಾಗಿದೆ? ನನ್ನ ಮುಂದೆನೇ ನನ್ನ ಗಂಡ ಆಗೋನ್ಗೆ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ಯಲ್ಲ. ಹೋ, ನನಗೆ ಇವಾಗ ಅರ್ಥ ಆಯಿತು. ಅದಕ್ಕೆ ಅವತ್ತು ಅವನು ನನಗೆ ಆ ರೀತಿ ಬಾಯಿಗೆ ಬಂದಂಗೆ ಮಾತಾಡಿದ್ದು. ಏನಮ್ಮ ಅಷ್ಟಿದೆ ಎದುರಿಸ್ತಿದ್ಯಾ ಅವನಿಗೆ ಹೇಳಿಬಿಟ್ಟು? ಇನ್ನೇನು ಮಾಡಿರ್ತೀಯಾ? ಅವ್ರ ಅಮ್ಮನ ಕಿಡ್ನಾಪ್ ಮಾಡ್ತೀನಿ, ನಿನ್ಗೆ ಹಾಗೆ ಮಾಡ್ತೀನಿ, ಕೈ ಕಾಲು ಮುರಿತೀನಿ, ಇದೇ ತಾನೇ ನಿನ್ನ ಡೈಲಾಕು? ಯಾಕಂದರೆ ನನಗೂ ಹಿಂಗೆ ಅಲ್ವ ಹೇಳೋದು ನೀನು ಯಾವಾಗ್ಲೂ. ಎಷ್ಟು ಚಿರ್ಕೊಂಡ್ಬಿಟ್ಟಿದ್ದಾಳೆ ಇವಳು. ನನ್ನ ಮುಂದೆ ನಿಂತ್ಕೊಂಡು ನನಗೆ ಆವಾಜ್ ಆಗ್ತಾಳೆ, ಅಷ್ಟು ದೊಡ್ಡಲಾಗಿದ್ದಾಳೆ ಇವಳು. ನನಗೆ ಅರ್ಥ ಆಯಿತು, ಇವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ. ಹಾಂ, ಇರಲಿ ನೋಡ್ತೀನಿ ಕಣೆ, ನೀವಿಬ್ರು ಮದುವೆ ಆಗಿ ಹೇಗೆ ಸುಖವಾಗಿರ್ತದೆ ನಾನು ನೋಡ್ತೀನಿ. ಆಂಟಿ ನಂಗೊಂದು ಡೌಟು, ಅದೇನಂತ ಕೇಳಲಾ? ನೀವೇನಾದರೂ ಗ್ರೀಷ್ಮನ್ ಮಮ್ಮಿನಾ ಅಥವಾ ಇಂಗ್ಲೀಷ್ ಮಮ್ಮಿನಾ? ಅಯ್ಯೋ ಕುಸುಮ ಸುಮ್ಮನಿದೆ, ಎಷ್ಟು ಮಾತಾಡ್ತೀಯ ನೀನು? ನೀನಂತೂ ಬಾಯಿ ಬಿಚ್ಚಲ್ಲ. ನೀನಾದರೂ ಹೋಗ್ಲಿ, ನಿಮ್ಮಮ್ಮಗೆ ಏನಾಗಿದೆಯೋ ಯಾಕೋ ಕರೆಂಟ್ ಶಾಕಿ ಕೊಡ್ತಾ ನೋಡು, ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರಲ್ಲ. ಅಮ್ಮ ನೀನು ಏನಾದರೂ ಮಾತಾಡಮ್ಮ, ಯಾಕೆ ಅವ್ನು ನಿಂತ್ಕೊಬಿಟ್ಟಿದ್ಯಲ್ಲ? ನನಗೆ ಮಾತಾಡೋದಕ್ಕೆ ತಾನೇ ಏನು ಉಳಿಸಿದ್ದೀರಪ್ಪ ನೀವೆಲ್ಲರೂ. ನಿಮ್ಗೆ ಹೇಗೆ ಬೇಕೋ ಆಗ ನಡ್ಸ್ಕೊಳ್ಳಿ ಅಷ್ಟೇ. ಅತ್ತೆ ನೀವು ಸೂಪರ್ ಬಿಡಿ ಅತ್ತೆ, ನಿಮಗೆ ಜಾಸ್ತಿ ಡೈಲಾಗ್ ಎಲ್ಲ ಕೊಟ್ಟಿಲ್ಲ ನಾನು, ಹಾಗಾಗಿ ನೀವು ಸುಮ್ಮನೆ ಇದ್ಬಿಡಿ. ಅಮ್ಮ ಹಾಗಾದ್ರೆ ನೀನು ನಮ್ಮ ಮದುವೆಗೆ ಒಪ್ಪಿಗೆ ಕೊಡಲ್ವಾ? ಅಮ್ಮ ನಿಂತ್ಕೋ ಅಮ್ಮ. ಅವಳಿಗೆ ಅಷ್ಟೊಂದು ತಾಳ್ಮೆ ಎಲ್ಲಿದೆಯಮ್ಮ? ಅವಳಿಗೆ ತಾಳ್ಮೆ ಅಲ್ಪ ಸ್ವಲ್ಪ ಇದ್ದಿದ್ದಿದ್ರೆ ನಾವೆಲ್ಲ ಹೀಗಿರ್ತಿರ್ಲಿಲ್ಲ. ಅಳಿ ಅಂದರೆ ಹೇಗಿದ್ದೀರಾ ಅಂದಂಗೆ ನಿಮ್ಮಮ್ಮ ಹೇಗಿದ್ದಾರೆ? ಅತ್ತೆ ಅಂತೂ ಇಂತೂ ದೇವ್ರ ದಯೆಯಿಂದ ನಾನು ನಿಮ್ಮ ಅಳಿಯ ಅಂದು ನಿಮಗದು ನೆನಪಿದೆಯಲ್ಲ, ಅಷ್ಟು ಸಾಕು. ಅಂದಂಗೆ ನೀವು ನಮ್ಮ ಅಮ್ಮನ ಬಗ್ಗೆ ಕೇಳಿದ್ರಿಯಲ್ಲ, ನಿಮ್ಮ ಮಗಳು ಯಾವಾಗ ನನ್ನ ಮನೆ ಬಿಟ್ಟು ನಿಮ್ಮ ಮನೆಗೆ ಬಂದು ಸೇರಿಕೊಂಡ್ಲೋ ಆ 2 ದಿನಕ್ಕೆ ನಮ್ಮಮ್ಮ ತೀರೋಗ್ಬಿಟ್ರು. ಏನಪ್ಪ ನೀನು ಏನು ಹೇಳ್ತಾ ಇದೀಯಾ? ನಿಮ್ಮಮ್ಮ ಅವರು ತೀರೋಗ್ಬಿಟ್ರ? ಅಲ್ಲ, ನೀನು ಯಾಕೆ ನಮ್ಗೆ ವಿಷಯ ಹೇಳೇ ಇಲ್ವಲ್ಲ? ಹಾಂ, ಒಂದು ಮಾತಾದ್ರೆ ಹೇಳದಿದ್ರೆ? ಒಂದು ಮಾತು ಹೇಳ್ತಿದ್ರೆ ಏನಾಗ್ತಾ ಇತ್ತು ಅತ್ತೆ? ಏನೂ ಆಗ್ತಿದ್ದಿಲ್ಲ. ನಿಮ್ಮ ಮಗಳಂತೂ ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಒಂದು ವೇಳೆ ಅವಳು ಅವಾಗ ಬಂದಿದ್ದಿದ್ರು ಕರ್ಕೊಳ್ಳೋ ಮನಸ್ಥಿತಿ ನನಗಿರ್ತಿರ್ಲಿಲ್ಲ. ಕ್ಷಮಿಸಿ ಹೇಳಿ ಅಂದರೆ ನಾನು ಅವಳಿಗೆ ಎಷ್ಟೋ ರೀತಿಲಿ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳು ಇರ್ಲಿ ಬಿಡಿ ಅತ್ತೆ, ಇವಾಗ ಅವಳಿಗೆ ಬುದ್ಧಿ ಬಂದು ಏನೂ ಪ್ರಯೋಜನ ಇಲ್ಲ. ಅವಳಾಗಿ ನಮ್ಮ ಮನೆಗೆ ಬಂದರೂ ಕರ್ಕೊಳ್ಳೋ ಮನಸ್ಥಿತಿ ನನಗಿಲ್ವಲ್ಲ. ಹಂಗೆ ಅನ್ಬೇಡಿ ಹೇಳಿ ಅಂದರೆ, ನೀವು ಯಾವಾಗಿದ್ರೂ ಗಂಡ ಹೆಂಡತಿ ಸಂಬಂಧ ಹಾಗೆ ಇರುತ್ತಲ್ಲ, ಅದು ಕಳೆದೋಗೋದಿಲ್ವಲ್ಲ. ಬಿಡಿ ಅತ್ತೆ, ಅದ್ರ ಬಗ್ಗೆ ಎಲ್ಲ ಯಾಕೆ ಹೋಗಿ ಮಾತು. ಗ್ರೀಷ್ಮ ಅಲ್ಲಿ ಅಂದರೆ ನಡೀರಿ, ನಿಮಗೆ ಈ ಮನೆ ಋಣ ಮುಗೀತು. ಇನ್ಮೇಲೆ ನನ್ನ ಮನೇಲಿ ಇರುವಂತ ನೀವೆಲ್ಲರೂ ನಡೀರಿ. ಕುಸುಮ ನಾನೇನು ಬರ್ತೀನಿ. ಗೊತ್ತಿಲ್ಲದೇನೋ ನಂಗೆ ತುಂಬ ನೋವು ಕೊಟ್ಟಿದ್ದೀನಿ, ಆದರೆ ನೀನು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಳ್ದಲೆ ನಂಗೆ ಸಹಾಯನೇ ಮಾಡಿದ್ಯಾ. ನಾನಿನ್ ಋಣನ ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ಗ್ರೀಷ್ಮ ಅದೆಲ್ಲ ಯಾಕೆ ಇವಾಗ? ಸರಿ ಹೋಗ್ಬಾ, ನಿಮ್ಮಪ್ಪ ಮನೆಗೆ ಹೋಗ್ತಾಯಿದ್ದೆ ನೀನು, ಬೇರೆ ಎಲ್ಲಿಗೂ ಅಲ್ಲ. ಖುಷಿಯಾಗಿ ಹೋಗು. ನಿಮ್ಮಮ್ಮಗೆ ಬುದ್ಧಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮದುವೆನ ಯಾವುದೂ ಕೊರತೆ ಇಲ್ದಂಗೆ ನಾನು ಮಾಡ್ತೀನಿ, ಸರಿನಾ? ಅರುಣ್ ಮಾವ ನಾನು ಬರ್ತೀನಿ. ಆಯಿತು ಗ್ರೀಷ್ಮ, ಅಲ್ಬೇಡ, ಹೋಗ್ಬಿಡ್ಬಾ. ಕುಸುಮಕ್ಕ, ಅರುಣಣ್ಣ, ನಾನು ಬರ್ತೀನಿ. ಹ್ಞೂ ಅಜ್ಜಿ ನಾನು ಹೋಗಿ ಬರ್ತೀನಿ ಅಜ್ಜಿ.
ಅಪ್ಪ ನಡೀರಿ ಹೋಗೋಣ. ಕುಸ್ಮ ನಾ ಏನು ಬರ್ತೀನಮ್ಮ. ಅಂದಂಗೆ ನಿನ್ನ ಗಂಡನ ಮನೆಗೆ ಬಂದೆ ಅಂದ್ಬಿಟ್ಟು ಈ ಅಂಕಲ್ನ ಮರಿಬೇಡ. ಆವಾಗ ನಿನ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ನಮ್ಮ ಮನೆಗೆ ಬರ್ತಾ ಇರು, ಆಯ್ತಾ? ಇಲ್ಲ ಅಂಕಲ್, ಖಂಡಿತ ಮರೆಯಲ್ಲ. ಅಂದಂಗೆ ನೀವು ತುಂಬ ಒಳ್ಳೆಯವರು. ನಿಮ್ಮಂಥ ಒಳ್ಳೆ ಗಂಡನಿಗೆ ಅಂತ ಆಂಟಿ ಸಿಗ್ಬಾರ್ದಾಗಿತ್ತು. ಏನು ಮಾಡೋದು, ಸಿಕ್ಬಿಟ್ಟಿದಾರಲ್ಲ. ಅಂಕಲ್, ನೀವು ಯಾಕೆ ಇನ್ನೂ ಮದುವೆ ಮಾಡ್ಕೋಬಾರ್ದಾಗಿತ್ತು? ನಿಮಗೆ ನಂಬಿಕೆ ಇತ್ತಾ ಈ ಆಂಟಿ ಸಿಕ್ಕರೆ ಮತ್ತೆ ಮತ್ತೆ ಅಂತ? ನನಗಂತೂ ಈಗಲೂ ನಂಬಿಕೆ ಇಲ್ಲಪ್ಪ. ಈಗಲೂ ಕಾಲ ಮಿಂಚಿಲ್ಲ ನೋಡಿ. ಗ್ರೀಷ್ಮ ಜೊತೆಗೆ ನಿನಗೂ ಮದುವೆ ಮಾಡ್ಬಿಡೋಣ. ಹೌದಾ, ಸರಿ, ನೀನೇ ಒಂದು ಆಂಟಿನ ನೋಡ್ಬಿಡು. ಕುಸುಮ ಸುಮ್ಮನಿರಿ, ನಮ್ಮಮ್ಮ ಅಲ್ಲೇ ಇದ್ದಾರೆ, ಬಾಯಿಗೆ ಬಂದಾಗ ಮಾತಾಡಬೇಡ. ಅಯ್ಯ, ನೀನು ಬೇರೆ ಡೈಲಾಗೇ ಇಲ್ವೇನೋ? ಕುಸುಮ ಸುಮ್ಮನಿರು, ಕುಸುಮ ಸುಮ್ಮನಿರು. ಇರು, ನೆಕ್ಸ್ಟ್ ಟೈಮು ನಿಂಗೂ ಒಂದು ಒಳ್ಳೆಯ ಡೈಲಾಗ್ ಬರಿತೀನಿ. ಸರಿ ಅಂಕಲ್, ಅನ್ನಂಗೆ ಮದುವೆ ಯಾವಾಗ ಅಂತ ನಮಗೂ ತಿಳಿಸಿ, ನಾವು ಬರ್ತೀವಿ. ಸರಿಮ್ಮ.